ಹಾಯ್ ನಮಸ್ತೆ ಗೆಳೆಯರೇ. ನಾನು ಎಸ್.ಕೆ. ನೀವು ನೋಡ್ತಾ ಇರೋದು ಎಸ್.ಕೆ ಟೆಕ್ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ದ 10 ಸೂತ್ರಗಳನ್ನು ತಿಳಿಸಲು ಬಯಸ್ತಾ ಇದ್ದೇನೆ. ಈ ಒಂದು ವಿಡಿಯೋವನ್ನು ಎಂಡ್ ವರೆಗೆ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂತಂದ್ರೆ ನಾನು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಅನ್ನು ಬರುತ್ತೆ. ಅದಕ್ಕೋಸ್ಕರಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಗೆಳೆಯರೇ, ಹಾಗಾದ್ರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನು ನನ್ನ ಲ್ಯಾಪ್ಟಾಪ್ ದಲ್ಲಿ ಇರತಕ್ಕಂತಹ ಮೈಂಡ್ ಮ್ಯಾಪ್ ಅನ್ನು ಓಪನ್ ಮಾಡ್ತಾ ಇದ್ದೇನೆ. ಎಸ್ ಗೆಳೆಯರೇ, ನಿಮ್ಗೆ ತಿಳಿಸಿದ ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನು ನಿಮ್ಗೆ ಹೇಳಲು ಬಯಸ್ತೇನೆ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡ್ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೆಲ್. ಗೆಳೆಯರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಮಾಡುವಕ್ಕಿಂತ ಮುಂಚೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಏನ್ ಕೆಲಸ ಮಾಡಬೇಕಾಗತ್ತೆ, ಆನಂತರ ಅದರದಿಂದ ಆಗುವ ಬೆನಿಫಿಟ್ಸ್ ಗಳೇನು, ಈ ರೀತಿಯಾಗಿ ಎಲ್ಲವನ್ನು ನಾವು ಮೊದಲು ತಿಳಿದುಕೊಂಡು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚೂಸ್ ದ ರೈಟ್ ಕಂಪನಿ. ಗೆಳೆಯರೆ, ನಾವು ಸರಿಯಾದ ಕಂಪನಿಯನ್ನು ಆಯ್ಕೆ ಮಾಡಿ ಆ ಒಂದು ಕಂಪನಿಯ ಒಂದು ಮೆಂಬರ್ ಅನ್ನು ಆಗಬೇಕಾಗತ್ತೆ. ಕಂಪನಿಯ ವಿಷನ್ ಏನು, ಆನಂತರ ಮುಂದೆ ಏನು ಮಾಡ್ಲಿಕ್ಕೆ ಹೋಗ್ತಾ ಇದೆ, ಆನಂತರ ಕಂಪನಿ ಯಾವ ಬೇಸ್ ಮೇಲೆ ನಿಂತಿದೆ, ಕಂಪನಿಯ ಇಂಟೆನ್ಷನ್ ಏನು, ಅದನ್ನು ತಿಳಿದುಕೊಂಡು ನಾವು ನಮಗೆ ಯಾವ ಕಂಪನಿಯಲ್ಲಿ ವರ್ಕ್ ಮಾಡಲು ಅನುಕೂಲ ಆಗತ್ತೆ ಅಂತ ಕಂಪನಿಯನ್ನು ನಾವು ಚೂಸ್ ಮಾಡ್ಕೊಳ್ಬೇಕು. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಸೆಟ್ ಕ್ಲಿಯರ್ ಗೋಲ್ಸ್. ಗೆಳೆಯರೆ, ನಾವು ಯಾವುದೇ ಒಂದು ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವಕ್ಕಿಂತ ಮುಂಚೆ ನಮ್ಮ ಗೋಲ್ ಅನ್ನು ಕರೆಕ್ಟ್ ಆಗಿ ಇಡಬೇಕು. ಗೋಲ್ ಅಂತಂದ್ರೆ ನಾವು ಏನು ಮುಂದೆ ಫ್ಯೂಚರ್ದಲ್ಲಿ ಏನು ಮಾಡಬೇಕು ಅದರದ್ದು ಒಂದು ಸ್ಪಷ್ಟ ಕ್ಲಾರಿಟಿಯನ್ನು ನಮ್ಮ ಹತ್ರ ಇರಬೇಕಾಗತ್ತೆ. ಆನಂತರ ನಾಲ್ಕನೆಯ ಒಂದು ಪಾಯಿಂಟ್ ಬಂದ್ಬಿಟ್ಟು ಡೆವಲಪ್ ಯುವರ್ ಪರ್ಸನಲ್ ಬ್ರ್ಯಾಂಡ್. ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಾವು ಫಸ್ಟ್ ನಮ್ಮ ಪರ್ಸನಲ್ ಬ್ರ್ಯಾಂಡ್ ಅನ್ನು ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಪರ್ಸನಲ್ ಬ್ರ್ಯಾಂಡ್ ಅಂತಂದ್ರೆ ಗೆಳೆಯರೆ, ನಾವು ಧರಿಸುವಂತಹ ಬಟ್ಟೆಗಳು, ಆನಂತರ ನಮ್ಮಲ್ಲಿ ಇರ್ತಕ್ಕಂಥ ಮಾತಿನ ಶೈಲಿ, ಆನಂತರ ಬಿಸ್ನೆಸ್ ಒಂದು ಟೋಟಲ್ ನಾಲೆಜ್ ಅನ್ನು ತಗೊಂಡು ನಾವು ಪರ್ಸನಲ್ ಬ್ರ್ಯಾಂಡಿಂಗ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನಾವು ನಾಲೆಜ್ ಅನ್ನು ತಗೊಂಡು ಕಸ್ಟಮರ್ ಹತ್ರ ಹೋಗಿ ಮಾತಾಡುವಾಗ ಏನಾದ್ರೂ ತಪ್ಪು ತಡೆಗಳನ್ನು ಕಂಡು ಬಂದಲ್ಲಿ ಅಲ್ಲಿ ಪ್ರಾಸ್ಪೆಕ್ಟ್ ಕನ್ವರ್ಟ್ ಆಗುವುದಿಲ್ಲ. ಹಾಗಾಗಿ ನಾವು ಫಸ್ಟಿಗೆ ಕಂಪನಿಯ ಬಗ್ಗೆ ಅರಿತುಕೊಂಡು ನಾವು ಕ್ಲಿಯರ್ ಆಗಿ ಪ್ರಾಸ್ಪೆಕ್ಟ್ ಅನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರಾಗಿ ನಾವು ಪರ್ಸನಲ್ ಬ್ರ್ಯಾಂಡ್ ಡೆವಲಪ್ಮೆಂಟ್ ಮಾಡಿಕೊಂಡು ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ ಇಳಿಯಬೇಕಾಗತ್ತೆ. 5ನೇ ಪಾಯಿಂಟ್ ಬಂದ್ಬಿಟ್ಟು ಬಿಲ್ಡ್ ರಿಲೇಶನ್ಶಿಪ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆದದ್ದು. ನಾನು ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಗಳಲ್ಲಿ ಕೆಲಸ ಕೂಡ ಮಾಡಿದ್ದೇನೆ. ಸ್ವಲ್ಪ ನಾಲೆಜ್ ಇದೆ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು. ಆದ್ರೆ ಅಲ್ಲಿ ರಿಲೇಶನ್ಶಿಪ್ ಅನ್ನೋದು ಬಹಳಷ್ಟು ಮುಖ್ಯವಾದದ್ದು. ರಿಲೇಶನ್ಶಿಪ್ ನಾವು ಮುರಿದುಕೊಂಡ್ರೆ, ಒಮ್ಮೆ ರಿಲೇಶನ್ಶಿಪ್ ಮುರಿದು ಹೋದ್ರೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಬಿಲ್ಡ್ ಆಗೋದಿಲ್ಲ. ಅದಕ್ಕೋಸ್ಕರಾಗಿ ಯಾವುದೇ ರೀತಿ ನಾವು ಸುಳ್ಳುಗಳು ಹೇಳಲಾರದೇನೆ ನಾವು ನಮ್ಮ ಕ್ಲೈಂಟ್ಸ್ ಹತ್ರ ನಡೆದುಕೊಳ್ಳಬೇಕು. ಆನಂತರ ದುಡ್ಡಿನ ವ್ಯವಹಾರ ಯಾವುದೇ ರೀತಿ ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ ಮಾಡಬಾರದು.
ಇದರಿಂದಾಗಿ ನಮ್ಮ ರಿಲೇಶನ್ಶಿಪ್ ಅನ್ನು ಹಾಳಾಗುವ ಜಾಸ್ತಿ ಚಾನ್ಸಸ್ಗಳು ಇರುತ್ತವೆ. ಆನಂತರ 6ನೇ ಪಾಯಿಂಟ್ ಬಂದ್ಬಿಟ್ಟು ಲಾವರೇಜ್ ಸೋಷಿಯಲ್ ಮೀಡಿಯಾ. ಈ ಒಂದು ಬಿಸ್ನೆಸ್ ಅನ್ನು ನಾವು ಬಿಲ್ಡ್ ಮಾಡಬೇಕಾದ್ರೆ ನಮ್ಮ ಹತ್ರ ಜಾಸ್ತಿ ಜನರು ಬೇಕಾಗುತ್ತೆ. ಅದಕ್ಕೋಸ್ಕರಾಗಿ ನಾವು ಯಾವುದೇ ಒಂದು ಕ್ಲೈಂಟ್ ಕಡೆ ಹೋಗಲಾರ್ದೆ ನಾವು ಕ್ಲೈಂಟ್ಗಳನ್ನು ಹುಡುಕುವ ಒಂದು ಸಾಧನ ಅಂತೇಳಿ ಹೇಳ್ಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತಹ ಎಲ್ಲ ಆಪ್ಸ್ಗಳು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಟೀಮ್ ಅನ್ನು ಬಿಲ್ಡ್ ಮಾಡಿಕೊಳ್ಳಬಹುದು. ಅದಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋದು ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದದ್ದು ಒಂದು ಸಾಧಕ ಆಗಿದೆ. ಸೋಷಿಯಲ್ ಮೀಡಿಯಾ ಕಲಿತುಕೊಂಡ್ರೆ ನೀವು ನಿಮ್ಮ ಬಿಸ್ನೆಸ್ ಅನ್ನು ಈಸಿಯಾಗಿ ಡೆವಲಪ್ಮೆಂಟ್ ಮಾಡಿಕೊಳ್ಳಬಹುದು. ಈ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿಯಾಗಿ ಯೂಸ್ ಮಾಡಿಕೊಳ್ಳಬಹುದು ಅನ್ನೋದು ನಾನು ನನ್ನ ವೆಬ್ಸೈಟ್ ದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವೆಬ್ಸೈಟ್ ಹೆಸರು ಬಂದ್ಬಿಟ್ಟು www.sanjukare.com. ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆದ್ರೆ ನಿಮ್ಗೆ ಅಲ್ಲಿ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿಯಾಗಿ ಆಪ್ಟಿಮೈಸೇಷನ್ ಮಾಡಬಹುದು ಅನ್ನೋದು ಕೂಡ ತಿಳಿಸಿಕೊಟ್ಟಿದ್ದೇನೆ. ನೀವು ಅಲ್ಲಿಂದ ಚೆಕ್ಔಟ್ ಕೂಡ ಮಾಡಬಹುದು. ಕೆಲವೊಂದಿಷ್ಟು ಪ್ರೈಸ್ ಇದೆ, ಅದು ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ಔಟ್ ಮಾಡುವಾಗ ಗೊತ್ತಾಗತ್ತೆ. ಹಾಗೇನೆ ಪ್ರಾಸ್ಪೆಕ್ಟ್ ಮಾಡುವಾಗ ಬಹಳಷ್ಟು ಇಫೆಕ್ಟಿವ್ ಆಗಿ ನೀವು ಪ್ರಾಸ್ಪೆಕ್ಟ್ ಅನ್ನು ಮಾಡಬೇಕಾಗತ್ತೆ. ಪ್ರಾಸ್ಪೆಕ್ಟ್ ಮಾಡುವಾಗ ಕಂಪನಿಯ ಒಂದು ಎಲ್ಲ ಮಾಹಿತಿ ಕೂಡ ನಮ್ಮ ಹತ್ರ ಇಟ್ಟುಕೊಂಡು ನಾವು ಹೋಗಿ ಪ್ರಾಸ್ಪೆಕ್ಟ್ ಮಾಡಿದ್ರೆ ಪ್ರಾಸ್ಪೆಕ್ಟ್ ಅನ್ನು ನಮ್ಮ ಬಿಸ್ನೆಸ್ಗೆ ಕನ್ವರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಆನಂತರ ನಾವು ಅವರಿಗೆ ವ್ಯಾಲ್ಯೂಯೇಬಲ್ ಪಾಯಿಂಟ್ಸ್ ಅನ್ನು ಹೇಳಬೇಕಾಗತ್ತೆ. ನಾವು ನಮ್ಮ ಕಡೆಯಿಂದ ಏನು ವ್ಯಾಲ್ಯೂಯೇಬಲ್ ಪಾಯಿಂಟ್ಸ್ ಕೊಡ್ತಾ ಇದ್ದೇವೆ ಅನ್ನೋದನ್ನು ಜ್ಞಾನದಲ್ಲಿ ಇಟ್ಟುಕೊಂಡು ಅದು ಹೇಳುವುದು ಪ್ರಾಸ್ಪೆಕ್ಟ್ಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆದದ್ದು. ಇದರಿಂದ ನಾವು ನಮ್ಮ ಬಿಸ್ನೆಸ್ ಅನ್ನು ಡೆವಲಪ್ಮೆಂಟ್ ಮಾಡಲು ಸಾಧ್ಯ ಆಗತ್ತೆ. ಆನಂತರ 9ನೇ ಪಾಯಿಂಟ್ ಬಂದ್ಬಿಟ್ಟು ರಿಕ್ರೂಟ್ ಅಂಡ್ ಟ್ರೈನ್ ಯುವರ್ ಟೀಮ್. ಜಾಸ್ತಿ ಟೀಮ್ ಆದಾಗ ನಾವು ಟೀಮ್ ಟ್ರೈನ್ ಮಾಡಬೇಕಾಗತ್ತೆ. ಟೀಮ್ ಟ್ರೈನ್ ಮಾಡಲಿಲ್ಲ ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ದಲ್ಲಿ ಏನೂ ಸಾಧಿಸಲು ನಿಮ್ಗೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರಾಗಿ ಟೀಮ್ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಟೀಮ್ ಅನ್ನು ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬಹುದು ಅನ್ನೋದು ಕೂಡ ವೆಬ್ಸೈಟ್ ದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಚೆಕ್ಔಟ್ ಮಾಡಿಕೊಳ್ಳಬಹುದು. ಆ ನಂತರ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗೆಳೆಯರೇ, ಸ್ಟೇ ಕನ್ಸಿಸ್ಟೆಂಟ್ ಅಂತ ಹೇಳಿ. ಗೆಳೆಯರೇ, ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ದಲ್ಲಿ ಕನ್ಸಿಸ್ಟೆಂಟ್ ಆಗಿ ನಾವು ಕೆಲಸ ಮಾಡಿದ್ದಾದರೆ ಮಾತ್ರ ನಾವು ಒಂದು ರೀಚ್ ಅನ್ನು ಅನುಭವಿಸಲು ಸಾಧ್ಯ ಆಗತ್ತೆ. ಅದರ್ಸ್ ಟೈಮ್ಸ್ ನೀವು ಮೈಂಡ್ ಅನ್ನು ಚೇಂಜ್ ಮಾಡ್ತಾ ಹೋದರೆ ಯಾವುದೇ ಒಂದು ಸಕ್ಸಸ್ ಅನ್ನು ಕಾಣಲು ಸಾಧ್ಯ ಆಗುವುದಿಲ್ಲ. ನೀವು ಕನ್ಸಿಸ್ಟೆಂಟ್ ಆಗಿ ಕೆಲಸವನ್ನು ಮಾಡಿದಾದ್ರೆ ಮಾತ್ರ ನೀವು ಒಂದು ಮಾರ್ಗವನ್ನು ಹಿಡಿಯಬಹುದು. ಇದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ನೀವು ಮಾಡಬೇಕಾದರೆ ನೀವು ಕನಿಷ್ಠ 6 ತಿಂಗಳಿಂದ 12 ತಿಂಗಳವರೆಗೆ ಕೆಲಸವನ್ನು ಮಾಡಬೇಕಾಗತ್ತೆ. ಅದರ್ವೈಸ್ ನಿಮ್ಗೆ ಯಾವುದೇ ರೀತಿ ಇನ್ಕಮ್ ಜಲ್ದಿಯಾಗಿ ಜನರೇಟ್ ಆಗುವುದಿಲ್ಲ. ಅದಕ್ಕೋಸ್ಕರಾಗಿ ಸೋಷಿಯಲ್ ಮೀಡಿಯಾ ಥ್ರೂ ನೀವು ಏನಾದರೂ ಬಿಸ್ನೆಸ್ ಅನ್ನು ಡೆವಲಪ್ ಮಾಡಬೇಕಾದ್ರೆ www.sanjukare.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ. ಈ ವೆಬ್ಸೈಟ್ದಲ್ಲಿ ನಾನು ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅನ್ನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಜೊತೆ ಕನ್ವರ್ಟ್ ಮಾಡಿಕೊಂಡು ಹೇಗೆ ನಿಮ್ಮ ಬಿಸ್ನೆಸ್ ಅನ್ನು 10x ದಲ್ಲಿ ಕನ್ವರ್ಟ್ ಮಾಡುವುದು ಅನ್ನೋದು ಇಲ್ಲಿ ಕೆಲವು ಕೋರ್ಸ್ಗಳನ್ನು ಮಾಡಿದ್ದೇನೆ. ಅದರಿಂದ ನೀವು ತಿಳ್ಕೊಳ್ಬಹುದು.
ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕಾದ್ರೆ 3999 ರುಪೀಸ್ ಪೇ ಮಾಡಬೇಕಾಗತ್ತೆ. ಪೇಮೆಂಟ್ ಲಿಂಕ್ ಕೂಡ ವೆಬ್ಸೈಟ್ ದಲ್ಲಿನೇ ನಿಮಗೆ ಸಿಗುವಂಥದ್ದು. ಆದರೆ ನಾನು ಒಂದು ಸ್ಪೆಷಲ್ ವೆಬಿನಾರ್ ಅನ್ನು ಮಾಡ್ತಾ ಇದ್ದೇನೆ. ಆ ವೆಬಿನಾರ್ದಲ್ಲಿ ಒಂದು ಬಂಪರ್ ಆಫರ್ದೊಂದಿಗೆ ಈ ಕೋರ್ಸ್ಗಳನ್ನು ನೀಡ್ತಾ ಇದ್ದೇನೆ. ಅದಕ್ಕೋಸ್ಕರಾಗಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವೆಬಿನಾರ್ ಅನ್ನು ಅಟೆಂಡ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.